ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. WPL ನಲ್ಲಿ ಇಂದು ಮತಗಜಗಳ ಕಾಳಗ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ WPL ಹಿಸ್ಟ್ರಿನಲ್ಲಿ ದಿ ಹೈಯೆಸ್ಟ್ ಸ್ಕೋರ್ ನ ಬೀಟ್ ಮಾಡಿ ವಿನ್ ಆದಂತಹ RCB ತಂಡ, ನಮ್ಮ RCB ತಂಡ ಒಂದು ಕಡೆ ಆದ್ರೆ, ಕೇವಲ 1 ರನ್ಸ್ ಅಲ್ಲಿ ಮುಂಬೈ ಇಂಡಿಯನ್ಸ್ ನ ಸೋಲಿಸಿ ಗೆದ್ದು ಬೀಗಿದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೊಂದು ಕಡೆ ಆಡ್ತಿದೆ. ಇವರು ಆಡಿದಂತಹ ಮೊದಲನೇ ಪಂದ್ಯಗಳಲ್ಲಿ ಇಬ್ರು ಸಹ ವಿನ್ನಿಂಗ್ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಅದೇ ವಿನ್ನಿಂಗ್ ಮೂಮೆಂಟ್ ಅನ್ನ ಇವತ್ತು ಸಹ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಒಂದು ಟಫ್ ಫೈಟ್ ಅನ್ನ ನಾವು ಫೀಲ್ಡ್ ಮೇಲೆ ನೋಡಬಹುದು. ಯಾಕಂದ್ರೆ ಎರಡು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಟೀಮ್. ಸೊ ಇವತ್ತಿನ ಮ್ಯಾಚ್ ನ ಹೈಲೈಟ್ಸ್ ಏನೇನಾಗಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋನ ನೋಡ್ತಿದ್ರು, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. WPL ಹಿಸ್ಟ್ರಿನಲ್ಲೇ 201 ಅನ್ನೋದು ಹೈಯೆಸ್ಟ್ ಸ್ಕೋರ್. ಈ ಒಂದು ಹೈಯೆಸ್ಟ್ ಸ್ಕೋರ್ ನ ನಮ್ಮ RCB ತಂಡದ ಸಿಂಹಿಣಿಯರು ಬೀಟ್ ಮಾಡಿ ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿರ್ತಾರೆ. ಸೊ ಅದೇ ಒಂದು ವಿನ್ನಿಂಗ್ ಮೂಮೆಂಟ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಸರ್ವ ಸಿದ್ಧತೆಯನ್ನ ಇವತ್ತು ಸಹ ಮಾಡ್ಕೊಂಡಿದ್ದಾರೆ. ಅಂಡ್ ಇವತ್ತು ಅವರು ಆಡ್ತಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ವಿರುದ್ಧ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ ತುಂಬಾನೇ ಸ್ಟ್ರಾಂಗ್ ಟೀಮ್ ಆಗಿದೆ. ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಕೊಳ್ಳುವಂತಹ ಟೀಮ್ ಅದಲ್ಲ. ಯಾಕೆಂದ್ರೆ ಅವರು ಆಡಿದಂತಹ ಲಾಸ್ಟ್ ಮ್ಯಾಚ್ ಅನ್ನು ಸಹ ನಾವು ನೋಡಿದೀವಿ. ಅವರು ಮುಂಬೈ ಇಂಡಿಯನ್ಸ್ ಜೊತೆ ಲಾಸ್ಟ್ ವರ್ಗೂ ಹೇಗೆ ಟಫ್ ಫೈಟ್ ಅನ್ನು ಕೊಟ್ಟರು ಅಂಡ್ ಕೇವಲ ಒಂದು ಬಾಲ್ ಅಲ್ಲಿ ಇವರು ವಿನ್ ಆದ್ರು ಅನ್ನೋದನ್ನು ಸಹ ನಾವು ನೋಡಿದಿರಿ. ಸೊ ಅಷ್ಟು ಸುಲಭವಾಗಿ ಅವರು ಸೋಲನ್ನ ಒಪ್ಕೊಳ್ಳೋದಿಲ್ಲ. ಕಳೆದ 2 ವರ್ಷಗಳಿಂದ ಸಹ ಅವರು ಫೈನಲ್ಸ್ ಗೆ ಬರ್ತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅಂಡ್ ನಮ್ಮ RCB ಅವರು ಏನು ಕಡಿಮೆ ಇಲ್ಲ ರೀ, ಅವರು ಕೂಡ ಫೈನಲ್ಸ್ ಗೆ ಬಂದು ವಿನ್ ಸಹ ಆಗಿದ್ದಾರೆ ಇದೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ವಿರುದ್ಧ ಆಡಿ. ಸೊ ಈ ಒಂದು ಕಾರಣಕ್ಕೆ ಇವತ್ತು ನಾವು ಮ್ಯಾಚ್ ಅಲ್ಲಿ ತುಂಬಾ ಟಫ್ ಫೈಟ್ ಅನ್ನ ನೋಡಬಹುದು. ತುಂಬಾ ಇಂಟೆನ್ಸ್ ಆಗಿರುವಂತಹ ಮ್ಯಾಚ್ ಆಗಿರುತ್ತೆ ಇವತ್ತು. ಸೊ ಯಾರು ಕೂಡ ಈ ಒಂದು ಮ್ಯಾಚ್ ನ ಮಿಸ್ ಮಾಡ್ಕೋಬೇಡಿ. ಅಂಡ್ ಇವತ್ತಿನ ಪಂದ್ಯದಲ್ಲಿ RCB ಓಪನರ್ಸ್ ಆದಂತಹ ಸ್ಮಿತಿ ಮಂದಣ್ಣ ಹಾಗೆ ಡ್ಯಾನಿ ವೈಟ್ ಅವರ ಮೇಲೆ ಎಲ್ಲರ ಕಣ್ಣಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಹೋದ ಪಂದ್ಯದಲ್ಲಿ ಅವರು ಹೇಳ್ಕೊಳ್ಳುವಂತಹ ಆಟ ಏನು ಆಡಿಲ್ಲ. ಸೊ ಈ ಒಂದು ಪಂದ್ಯದಲ್ಲಿ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಗಳಿದೆ. ಸೊ ಅದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ, ಅವರು ಇವತ್ತು ಮ್ಯಾಚ್ ಅಲ್ಲಿ ಹೇಗೆ ಅಬ್ಬರಿಸ್ತಾರೆ ಅಂತ. ನಮ್ಮ ಪೆರ್ರಿ ಹಾಗೆ ರಿಚಾ ಘೋಷ್ ಅವರ ಮೇಲೆ ಎಲ್ಲರ ಕಣ್ಣಿದೆ. ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಯಾಕಂತಂದ್ರೆ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಲೈಕ್ ಪೆರ್ರಿ ಅವರು 50+ ರನ್ ಅನ್ನ ಸ್ಕೋರ್ ಮಾಡ್ತಾರೆ. ಹಾಗೆ ರಿಚಾ ಘೋಷ್ ಅವರು ಕೂಡ ಕೇವಲ 27 ಎಸೆತಗಳಲ್ಲಿ 64 ರನ್ಸ್ ಅನ್ನ ಸಿಡಿಸ್ತಾರೆ. ಸೊ ಈ ಒಂದು ಕಾರಣಕ್ಕೆ ಅವರಿಬ್ಬರ ಮೇಲೂ ಕೂಡ ಎಲ್ಲರ ಕಣ್ಣಿದೆ ಅಂಡ್ ಅವರಿಬ್ಬರ ಮೇಲೆ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಂಥ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಗಳ ಜೊತೆ ನಮ್ಮ ಬೌಲರ್ ಸ್ವಲ್ಪ ಎಫರ್ಟ್ಸ್ ಗಳನ್ನ ಹಾಕಿ ವಿಕೆಟ್ ಗಳನ್ನ ತೆಗೆದ್ರು ಅಂತಂದ್ರೆ ಇವತ್ತು ಕೂಡ ಗೆಲುವು ಖಂಡಿತ ನಮ್ಮ RCB ತಂಡಕ್ಕೆ ಆಗುತ್ತೆ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಕೇವಲ 1 ರನ್ನಿಂದ ಮುಂಬೈ ಇಂಡಿಯನ್ಸ್ ಅವ್ರ ವಿರುದ್ಧ ಅವರು ಗೆದ್ದಿದ್ರು. ಅಂಡ್ ಅವರು ವಿನ್ ಆಗಿದ್ರು ಸಹ ಯಾರು ಕೂಡ ಹೇಳ್ಕೊಳ್ಳುವಂತಹ ಬ್ಯಾಟಿಂಗ್ ಅನ್ನ ಮಾಡಲಿಲ್ಲ. ಶಫಾಲಿ ವರ್ಮಾ ಅವರನ್ನ ಬಿಟ್ರೆ ಯಾರು ಸಹ ಹೇಳ್ಕೊಳ್ಳುವಂತಹ ಬ್ಯಾಟಿಂಗ್ ಪ್ರದರ್ಶನ ನೀಡಿರಲಿಲ್ಲ. WPL ನ ಕಳೆದ 2 ಸೀಸನ್ ನಲ್ಲೂ ಫೈನಲಿಸ್ಟ್ ಆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಬಾರಿ ನಾವು ಕಪ್ ಹಿಡಿತೀವಿ ಅನ್ನುವಂತಹ ಟಾರ್ಗೆಟ್ ಅನ್ನ ಇಟ್ಕೊಂಡು ಆತ್ಮವಿಶ್ವಾಸವನ್ನ ತೋರಿಸ್ತಿದ್ದಾರೆ. ಸೊ ನೋಡೋಣ ಇವತ್ತಿನ ಆಟದಲ್ಲಿ RCB ವಿನ್ ಆಗುತ್ತಾ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗುತ್ತಾ? ನಿಮ್ಗೆ ಏನನ್ಸುತ್ತೆ ಗೈಸ್? ಇವತ್ತಿನ ಆಟದಲ್ಲಿ ನಮ್ಮ ಆಟಗಾರ್ತಿಯರು ಯಾವ ರೀತಿ ಫಾರ್ಮ್ ಅಲ್ಲಿ ಇದ್ದಾರೆ ಅನ್ನೋದನ್ನ ನೀವು ನೋಡಿದ್ದೀರಾ. ಸೊ ಯಾರು ವಿನ್ ಆಗ್ಬೋದು? ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗ್ತಾರಾ ಅಥವಾ ನಮ್ಮ RCB ತಂಡದ ಸ್ಮಿತಿ ಮಂದಣ್ಣ ಇವತ್ತು ತುಂಬಾ ಚೆನ್ನಾಗಿ ಆಟನ ಆಡಿ ಇವತ್ತು ಗೇಮ್ ನ ವಿನ್ ಮಾಡಿಸ್ತಾರೆ ಅಂತ ಅನ್ಸುತ್ತಾ? ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಶ್ರೇಯಾಂಕಾ ಪಾಟೀಲ್ ಅವರು, ನಮ್ಮ ಟಗರುಕುಟ್ಟಿ ಅಂತ ಫೇಮಸ್ ಆಗಿದ್ದಂತಹ ಶ್ರೇಯಾಂಕಾ ಪಾಟೀಲ್ ಅವರು RCB ತಂಡದಲ್ಲಿ ಆಡ್ತಿಲ್ಲ. RCB ತಂಡನೇ ಅಂತ ಅಲ್ಲ, ಯಾವುದೇ ಒಂದು ತಂಡದಲ್ಲಿ ಅವರು ಆಡ್ತಿಲ್ಲ. ಅವ್ರಿಗೆ ಆಗಿರುವಂತಹ ಹೆಲ್ತ್ ಇಶ್ಯೂಸ್ ಇಂದ ಅವರು ಈ ಬಾರಿ WPL ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೂ ಸಹ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ, ಲೈಕ್ ಹಾರ್ಟ್ ಬ್ರೋಕಿಂಗ್ ಮೂಮೆಂಟ್ ಅಂತ ಹೇಳಿ. ಬಟ್ ಐ ವಿಲ್ ಕಮ್ ಬ್ಯಾಕ್ ವೆರಿ ಸೂನ್ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ಸೀಸನ್ ನಲ್ಲಿ ಅವರು WPL ಆಡ್ತಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಈ ಬಾರಿಯ WPL ಅಲ್ಲಿ ಯಾರು ಕಪ್ ಹಿಡಿತಾರೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.